ಸುಮ್ಮನೆ ಹುಡುಗಾಟಿಕೆಗೆ ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರ್ತಕ್ಕಂಥದ್ದಲ್ಲ. ಇದನ್ನು ನಮ್ಮ ಡೆಪ್ಟಿ CM ಹೇಳೋರಲ್ಲ, ಎಂಥದ್ದು ಓಪನ್ ಡಿಬೇಟಿಗೆ ತಯಾರಾಗಿದ್ದೇವೆ. ಓಪನ್ ಡಿಬೇಟ್ ಮಾಡಬೇಕು ಅಂದರೆ ನಾವೇನು ಕದ್ದೋಗೋ ಪ್ರಶ್ನೆ ಇಲ್ಲ. ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು. ಜನ ಪಾಪ ಅವೆರಡು ಹೇಳ್ಕೊಂಡವೆ ಕಾಂಗ್ರೆಸ್, ಅವ್ರ ಕೈಲಿ ಹೇಳೋ ಶಕ್ತಿ ಇಲ್ಲ. ನೆನ್ನೆ ಅದಿಂಥದ್ದು ಒಂದು ಪೇಪರ್ ಟೈಗರು ಅಂತ ಏನೇನೋ ಹೇಳ್ಕೊಂಡಿದೆ, ಅದೆಲ್ಲ ಇರಲಿ ಒಂದು ಕಡೆ ಮಾತಾಡೋಣ, ಸಮಯ ಬರುತ್ತೆ. ಇಲ್ಲಿ ಪ್ರಶ್ನೆ ತಯಾರಾಗಿದ್ದೇವೆ ನಾವು. ಇದರಲ್ಲಿ ಯಾವ್ಯಾವ ರೀತಿ ನಾವು ಬದಲಾವಣೆ ತಂದಿದ್ದೇವೆ. ಇಲ್ಲಿ ಮನ್ರೇಗಾದಲ್ಲಿ ಏನು ನ್ಯೂನ್ಯತೆಗಳಿತ್ತು ಅದು ಯಾವ ರೀತಿ ಬದಲಾವಣೆ ತಂದಿದ್ದೇವೆ. ಈಗ ನಮ್ಮ ಹಳ್ಳಿಲಿ ಜನ ಮಾತಾಡೋರು, ನಮಗೆ ಈ ಮನ್ರೇಗಾ ಸ್ಕೀಮ್ ತಂದು ಹಳ್ಳಿಲಿ ಕೂಲಿ ಕೆಲಸಕ್ಕೆ ಜನ ಸಿಗ್ತಿಲ್ಲ ಅಂತ. ಆ ಹಿನ್ನೆಲೆ ಒಳಗೇನೆ ಈ ಸ್ಕೀಮ್ನಲ್ಲಿ 60 ದಿನ ಈ ಒಂದು ಕೂಲಿ ಕೆಲಸಕ್ಕೆ ಸ್ಟಾಪ್ ಮಾಡಿ ನಮ್ಮ ರೈತರು ಕೃಷಿ ಚಟುವಟಿಕೆ ಮಾಡಬೇಕಾದ್ರೆ ಅವರು ಅಲ್ಲಿ ಅದ್ರ ಜೊತೆ ಸಣ್ಣ ಪುಟ್ಟ ರೈತರುಗಳೇನಿದ್ದಾರೆ 1 ಎಕರೆ 2 ಎಕರೆ 5 ಎಕರೆ ಇಟ್ಕೊಂಡವರು ಅವ್ರಿಗೂ ಕೂಲಿ ಕೆಲಸದವ್ರು ಸಿಗಬೇಕು ಅಂತ ಹೇಳಿದ್ರೆ 60 ದಿನ ಅವರಿಗೆ ರಜಾ ಕೊಡ್ತಾರೆ. ಇಲ್ಲಿ 60 ದಿನ ಅವರು ರೈತರ ಭೂಮಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ, ರೈತರನ್ನು ಉಳಿಸ್ತಕ್ಕಂಥದ್ದಕ್ಕೆ ಈ ಸ್ಕೀಮ್ ತಂದಿದ್ದಾರೆ. ಈ ಲೋಪಗಳೆಲ್ಲ ನೋಡೆ ಈಗ 100 ದಿನದಿಂದ 125 ದಿನಕ್ಕೆ ಹೆಚ್ಚಿಸತಕ್ಕಂಥದ್ದೇನಿದೆ. ಈ ಒಂದು ದಿನಗಳನ್ನ ಇಲ್ಲಿ ಪ್ರಶ್ನೆ 40% 60% ಇದೆಯಲ್ಲ, ಇದನ್ನ ಇಡಬೇಕಾದ್ರೆ 40% ಇದ್ರೂ ಸಹ ಹೆಚ್ಚುವರಿಯಾಗಿ ಈಗ ಏನಿದೆ ಸ್ಕೀಮು 17,000 ಕೋಟಿ ಹಣ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ರೀತಿಯಲ್ಲಿ ಬರ್ತದೆ. ಈಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ 17,000 ಕೋಟಿ ಹಲವಾರು ರಾಜ್ಯಗಳಿಗೆ ಬರ್ತದೆ.